ನಿರಂತರ ನಿಮ್ಮ ಹೋರಾಟವನ್ನು ನೋಡ್ತಾ ಇದ್ದೀವಿ. ಈ ಮಾಧ್ಯಮದ ಮಿತ್ರರು ಹಿಂದಿಂದು ನನ್ನ ಮೇಲೆ ತಂದು ಹಾಕ್ತಾರೆ, ಈಗಿಂದು ನನ್ನ ಮೇಲೆ ಹಾಕ್ತಾರ. ಅವೆಲ್ಲ ಸಹನತೆಯನ್ನ ಇಟ್ಕೊಳ್ಬೇಕು. ಹಿಂದೇನೇನೋ ಬ್ಯಾಕ್ಲಾಗ್ ಇಟ್ಟು ಹೋಗಿರ್ತಾರೆ, ಎಲ್ಲ ನಾನೇ ಸ್ವಚ್ಛ ಮಾಡ್ಬೇಕೀಗ. ಈ ವಿನಾಯಿಗೆ ಯಾರೋ ಒಬ್ರು ಹೇಳಿದ್ರು, ಹಿಂದಿಂದು ಆ ಗ್ಯಾಂಗಿನ 112 ರೂಪಾಯಿ ಕೊಡೋದದ, 14 ರೂಪಾಯಿ ಕೊಡೋದದ. ಚಿನ್ನಪ್ಪಣ್ಣನೇ ಹೇಳ್ದ, ಅದನ್ನು ನಾನೇ ಕೊಡಿಸ್ಬೇಕು, ಗ್ಯಾರಂಟಿ ಕೊಡಿಸೋ ಪ್ರಯತ್ನ ನಾನು ಮಾಡ್ತೀನಿ, ಅದರಲ್ಲಿ ಎರಡು ಮಾತಿಲ್ಲ. ಇಂಥವೆಲ್ಲ ಅನಿವಾರ್ಯ ಈ ಹೋರಾಟದಲ್ಲಿ. ನಾನು ಬಹಳ ಸಂಯಮದಿಂದ ಇಲ್ಲಿ ಬಂದಿದೆ. ನಾನಿಲ್ಲಿ ಆವೇಶ ನೋಡಿ ನಾನು ಇಲ್ಲಿ ಹೋಗುವುದ್ರೊಳಗಾಗೆ ಮುಖ್ಯಮಂತ್ರಿಗಳು ಬಹಳ ಬಾರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ, ಜಿಲ್ಲಾ DC ಅವರಿಗೆ ಮಾತನಾಡಿದ್ರು. ನಾನು ಇಲ್ಲಿ ಕಳಿಸ್ಬೇಡ್ರಿ ಅಂತ ಹೇಳಿ ಆದೇಶ ಕೂಡ ಮಾಡಿದ್ರು. ನಾನು ಇಲ್ಲಿ ಬರಬಾರ್ದು, ಹೋಗ್ಬಾರ್ದು ಅಂತ ಹೇಳಿ ಕೂಡ ನಾನು ಮನಸ್ಸು ಮಾಡಿದ್ರು. ಯಾಕೆಂದ್ರೆ ಅಷ್ಟು ಆವೇಶದಲ್ಲಿ ತಾವಿದ್ರು. ಕಾನೂನು ಕೈಯಲ್ಲಿ ತಗೊಳ್ತಕ್ಕಂಥ ಸ್ಥಿತಿಗೆ ತಾವು ಬಂದುಬಿಟ್ಟಿದ್ರು. ಇವತ್ತು ನಿಮ್ಮಲ್ಲಿ ಸದುದ್ದೇಶ ಇರ್ತಕ್ಕಂಥವ್ರು ಕಡಿಮೆ ಇರ್ತಾರೆ, ದುರುದ್ದೇಶ ಇರ್ತಕ್ಕಂಥವ್ರು ಒಂದೊಂದು ಸರ್ತಿ ಜಾಸ್ತಿ ಇರ್ತಾರೆ. ಅಂಥವ್ರಿಂದ ಈ ಹೋರಾಟಕ್ಕೆ ಕೆಟ್ಟ ಹೆಸರು ಬರ್ತಕ್ಕಂಥದ್ದು ಇತ್ತು. ಆದರೆ ನಾನು ಇವತ್ತು ನಿಜವಾಗ್ಲೂ ಈ ಹೋರಾಟವನ್ನ ಶಾಂತಿಯುತವಾಗಿ ಮಾಡಿರ್ತಕ್ಕಂಥ ಚುನ್ನಪ್ಪಣ್ಣ ಪೂಜಾರಿ ಮತ್ತು ಶಶಿಕಾಂತ್ ಗುರುಗಳಿಗೆ ನಾನು ಕೋಟಿ ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ. ಅದರಲ್ಲಿ ನನಗೆ ಒಂದು ಆತ್ಮಬಲ ಏನು ಬಂತು ಅಂದ್ರೆ, ಇಲ್ಲಿ ಬಂದ ಮೇಲೆ ನಾನು ಜೀವಂತ ನಾನು ಮುಗುಳು ಕೂಡ ಅಜ್ಜ ಅವ್ರು ಇದ್ರು, ಅದಕ್ಕೆ ಹೋದೆ ಅಂತ ಅನಿಸ್ತೀನಿ. ಅವ್ರು ಇರ್ಲಿಲ್ಲ ಅಂದ್ರೆ ಮತ್ತಷ್ಟು ಧೈರ್ಯ ಕಳ್ಕೊತಿದ್ದೆ ನಾನು. ಆದರೆ ಎಲ್ಲ ರೀತಿಯಿಂದ ಭಗವಂತ ಒಂದು ಯಶಸ್ಸಿನ ಹಂತನ್ನ ತಂದಿದ್ದಾನೆ. ಇವತ್ತು ನಿಮ್ಮ ಹೋರಾಟ ಇಲ್ಲಿಗೆ ಮುಗಿದಿಲ್ಲ. ನ್ಯಾಯ ಕೊಡಿಸ್ಬೇಕಾದ್ರೆ ಈ ಹೋರಾಟ ನಿರಂತರ ಅನಿವಾರ್ಯ. ಆದರೆ ನಂದು ಒಂದು ವಿನಂತಿ ಇದೆ, ವೈಜ್ಞಾನಿಕ ಕೃಷಿ ನಾವು ಮಾಡಬೇಕು, ಈಗ ಬಹಳ ಅನಿವಾರ್ಯ. ನಾನು ಕಬ್ಬಿನ ಸಚಿವನಾದ್ಮೇಲೆ ಬಹಳ ಜನರಲ್ಲಿ ವಿನಂತಿ ಮಾಡ್ಕೊಂಡಿದೆ. ಏನಪ್ಪಾ ಅಂತಂದ್ರೆ, ಕೃಷಿ ಒಂದು ಬೆಳೆ ಕೈ ಕೊಟ್ರೆ ಇನ್ನೊಂದು ಬೆಳೆ ನಮ್ಮ ಕೈ ಹಿಡಿದೆ. ಆದ್ರೆ ದುರ್ದೈವಶ ಒಬ್ಬ ಕಬ್ಬು ಹಚ್ಚಿದ್ರೆ ನಾವೆಲ್ಲರೂ ಕಬ್ಬು ಹಚ್ತೀವಿ, ಒಬ್ಬ ಸೂರ್ಪಾನ್ ಬಿತ್ತಿದ್ರೆ ಎಲ್ಲರೂ ಸೂರ್ಪಾನೇ ಬಿತ್ತೀವಿ. ಯಾಕಂದ್ರೆ ಅವನ್ ಕೂರಿ ಹುಳ ನನ್ನ ಹೊಲಕ್ಕೆ ಬರ್ಬೇಕು, ನಾನು ಅವನ ಹೊಲಕ್ಕೆ ಹೋಗ್ಬೇಕು. ಒಬ್ಬ ತೊಗರಿ ಬಿತ್ತಿದ್ರೆ ಎಲ್ಲರೂ ತೊಗರಿನೇ ಬಿತ್ತೀವಿ, ಒಬ್ಬ ದ್ರಾಕ್ಷಿ ಹಚ್ಚಿದ್ರೆ ಎಲ್ಲರೂ ದ್ರಾಕ್ಷಿನೇ ಹಚ್ತೀವಿ, ಒಬ್ಬ ದಾಳಂಬ್ರಿ ಹಚ್ಚಿದ್ರೆ ಎಲ್ಲರೂ ದಾಳಂಬ್ರಿನೇ ಹಚ್ತೀವಿ. ಈ ಕಾಲ ಬದಲಾಗ ನಿಮಗೆ ಬೆಳೀತಕ್ಕಂಥ ಅನೇಕ ಅವಕಾಶಗಳಿದಾವೆ. ಒಂದು ಬೆಳೆ ಕೊಯ್ ಕೊಟ್ರೆ ಇನ್ನೊಂದು ಬೆಳೆಯನ್ನ ನಾವು ಬೆಳಿಬೇಕು. ಆದ್ರೆ ಕಬ್ಬು ಬೆಳಿಬೇಡ ಅಂತ ಹೇಳಂಗಿಲ್ಲ. ಇನ್ನೂ 10 ವರ್ಷ ಬೆಳೀರಿ, 11ನೇ ವರ್ಷ ನಿಲ್ಲಿಸ್ರಿ, ಇದು ಮುಗೀತದ ಕತಿ ಇದ್ರದ್ದು. ಇದನ್ನ ತಲೆಯಾಗಿ ಇಟ್ಕೋರಿ. ಯಾಕಂತಂದ್ರೆ ಇನ್ನೊಂದು 10 ವರ್ಷ ಯಾಕೆ ನಿಮ್ಗ ಬೆಳಿ ಅಂತ ನಾನು ಹೇಳ್ತೀನಿ ಅಂದ್ರೆ, ಈಗ ಕಬ್ಬಿನ ವಿವಿಧ ಉತ್ಪನ್ನಗಳಿಗೆ ಒಂದು ಸ್ವಲ್ಪ ಬೆಲೆ ಬರ್ತಾ ಇದೆ. ಆ ಉತ್ಪನ್ನಗಳ ಮೇಲೆ ಕಾರ್ಖಾನೆ ಇನ್ನೂ ಒಂದು 10 ವರ್ಷ ನಡೀತಾವನ ಅಂತ ಆತ್ಮವಿಶ್ವಾಸ ನನಗೆ. ಮತ್ ಕಾರ್ಖಾನೆ ಮಾಲಕರಿಗೆ ಗೊತ್ತದ 10 ವರ್ಷ ಆದ್ಮೇಲೆ ನಮ್ಮ ಹಣೆಬರನು ಹದಗೆಡ್ತದ ಅನ್ನೋದು. ಯಾಕಂದ್ರೆ ಎಲ್ಲಾ ಚುನ್ನಪ್ಪಣ್ಣನಂತವ್ರು ಶಾಣೆ ರೂಟ್ ಬಿಟ್ರಂದ್ರೆ ಅವ್ರ ಕಾರ್ಖಾನೆ ಲಘುನೆ ಮುಚ್ಚೋದು ಗ್ಯಾರಂಟಿ. ಅವ್ರು ಯಾವ ತೀರ್ಮಾನಕ್ಕೆ ಬಂದಿದ್ರಿ ಈ ಸರ್ತಿ ಅಂದ್ರೆ, ಕಾರ್ಖಾನೆನೇ ಮುಚ್ಚಿಬಿಡ್ಬೇಕು. ನಾವು ಮುಸ್ತಿನತ್ತೆ ನಮಗೆ ಅಂಜಿಕೆ ಹಾಕ್ಯಾರ 2 ದಿವಸ. ನಾವು ಅವ್ರಿಗೂ ವಿನಂತಿ ಮಾಡಿ, ನಿಮ್ಮದು ತಪ್ಪಿಲ್ಲ, ಅವ್ರದ್ದು ತಪ್ಪಿಲ್ಲ. ನಾವು 1-4 ದುಡ್ಡು ಗಳಿಸಿದ್ರೆ ಎಲ್ಲ ನಾನೇ ತಿಂದ್ರೆ ನಾವು ಹೇಳ್ತೀವಿ, ಏನರೇ ಎಮ್ಮೆ ಆಕಳ ಹಿಂಡಬೇಕಾದ್ರೆ ಕರ ಬಿಡ್ಬೇಕೇ ಆಗ್ತದೆ. ಕರ ಬಿಟ್ರು ಒಟ್ಟು ಮಲಿ ಅದೇ ಕುಡಿತಂದ್ರೆ ಮುಂದೆ ಹಿಂಡುದೇನ ಅದಕ್ಕೆ. ಆದ್ರೆ ಕೆಲವು ಕರುಗಳು ಒಂದ ಮಲಿ ಕುಡಂಗಿಲ್ಲ, 4 ಕುಡಿದು ಓಡೋಗ್ಬಿಡ್ತಾವ. ಹಂಗಾಗಿ ಕೆಲವು ಕಾರ್ಖಾನೆಗಳು ಸ್ವರ್ಗಿದ ಮೇಲೆ ಇವ್ರು ಹುಟ್ಟ್ಯಾರ. ಮೊದಲು ಯಾವ ಸಕ್ಕರೆ ಕಾರ್ಖಾನೆ ಬಿಟ್ಟು ಪ್ರೈವೇಟ್ ಕಾರ್ಖಾನೆಗಳು ಇರಲಿಲ್ಲ. ಅದ್ರ ದುರ್ದೈವ ಏನಾಗಿದೆ, ನಮ್ಮಂತವ್ರು ಚೇರ್ಮನ್ ಆಗಿ
ಹೋಗಿ ಬರೇ ಒಂದಿಟ್ಟು ತೊರಿ ಬಿಡಿಸ್ಕೊಂಬ ಅಂದ್ರೆ ಕೆಚ್ಚಲಾನೆ ಕೊಯ್ಕೊಂಬಂದೀವಿ ನಾವು. ಇದು ಸುಮಾರು ಚಟಕ್ ಬಿದ್ದು ನಮ್ಮ 32 ರೈತರು ಕಟ್ಟಿದ ಕಾರ್ಖಾನೆಗಳಿತ್ತು. ಇವತ್ತು ಬರೇ 12 ಉಳಿದವ ನಮ್ಮ. ಇದು ಪರಿಸ್ಥಿತಿ, ಅದಕ್ಕೆ ಹಿಂಗ್ ಬಂದದ್ದು. ರೈತರು ಕಟ್ಟಿದ ಕಾರ್ಖಾನೆ ರೈತರೇ ಮಾಲಕರಾಗಿ ನಡೆಸಿದ್ರೆ ಯಾವುದೇ ಅನಾಹುತ ಆಗೋದಿಲ್ಲ. ಅದ್ರಾಗ ರೈತರು ಹೋದ್ರ ಬಹಳ ಒಳ್ಳೇದಂತ. ಚುನ್ನಪ್ಪಣ್ಣ ಅಂತವ್ರು, ಶಶಿಕಾಂತ್ ಗುರೂಜಿ ಅಂತವ್ರು ಹೋಗ್ಬೇಕು. ನಮ್ಮಂತವ್ರು ಹೋದ್ರೆ ಮುಗಿಸ್ಬಿಡ್ತೀವಿ ನಾವು. ಅದು ಆಗ್ಲಕತ್ತದ, ಇವತ್ತು ಆಗ್ತದೆ, ಹಿಂದೂ ಆಗ್ಯದ, ಮುಂದೆ ಆಗ್ಬಾರ್ದನ್ನೋ ಆಸೆ ನಮ್ಗೆ. ಅಂಥವ್ರನ್ನ ನೀವು ಸೃಷ್ಟಿ ಮಾಡ್ಬೇಕು. ನಿಮ್ಮ ಜಿಲ್ಲೆಯಲ್ಲಿ ಒಂದು MK ಹುಬ್ಳಿ ಕಾರ್ಖಾನೆ ಅದು, ಅಂಗೈ ಒಳಗದು ಊರಿಟ್ಕೊಂಡು ಕೂತಿರ್ತಕ್ಕಂಥ ಕಾರ್ಖಾನೆ ಅದು. ಬರೀ ಕಬ್ಬಿನ ಗಾಡಿ ಮೇಲೆ ನಡಿಬೇಕದು. ಆದ್ರೆ ಅಲ್ಲಿ ಬಹಾದೂರ್ಗಳು ಬಂದವರು ಅದು ಬರೀ ನೀರ್ ಕುಡಿದ್ ಬಾ ಅಂದ್ರೆ ರಕ್ತ ಕುಡಿದ್ ಬಂದಾರ ಅವರು. ಅಂತ ಸ್ಥಿತಿ ತರಬಾರ್ದು ಯಾವುದೇ ಕಾರ್ಖಾನೆ. ನಂಬಲ್ಲಿ ಆಗ್ಯದ. ನನ್ನಲ್ಲಿ ಒಂದು ನಂದಿ ಕಾರ್ಖಾನೆ ಅಂತದ, ಇಡೀ ದೇಶಕ್ಕೆ ಮಾದರಿಯಾಗಿರ್ತಕ್ಕಂಥ ಕಾರ್ಖಾನೆ. ಹಿಂದೆ BT ಪಾಟೀಲ್ರು, ನಿಮ್ ಬೆಳಗಾವದವ್ರೆ ಅಜಿತ್ ಶೆಟ್ಟಿ ಅಂತ ಒಬ್ರು ಟಿಸಿ ಇದ್ರು, ಅವ್ರು ಕಟ್ಟಿದ್ದು. ಆದ್ರೆ ದುರ್ದೈವಶ ಇವತ್ತು ಅದು ಅವನತಿ ಹಾದಿಗೆ ಬಂದದ್ದು. ಒಂದು ಕಾಲದಲ್ಲಿ ದೇಶಕ್ಕೆ 2ನೇ ನಂಬರ್ ಕಾರ್ಖಾನೆ, ಇವತ್ತು ಅದರ ಸ್ಥಿತಿ ಕೂಡ ಹಂಗೆ MK ಹುಬ್ಳಿ ಹಂಗೆ. ಆದರೂ ಕೂಡ ಅದು ಬದುಕಲಿ ಅಂತ ಹೇಳಿ ನಾನು ಕಳೆದ 3 ವರ್ಷದಿಂದ DCC ಬ್ಯಾಂಕ್ನಿಂದ ಸಾಲ ಕೊಟ್ಟು ಬದುಕಿಸ್ತಾ ಇದ್ದೀನಿ. ಹಿಂದಿಲ್ಲ ನಾಳೆ ಆ ಸಾಲದಿಂದ ಮುಕ್ತ ಆಗ್ತಾರೆ, ಅದು ಮತ್ತೆ ರೈತರ ಕಾರ್ಖಾನೆಯಾಗಿ ಉಳಿತದೆ ಅನ್ನತಕ್ಕಂಥ ಆತ್ಮವಿಶ್ವಾಸ ನನಗಿದೆ.